ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನ್ ಕಲಿಸ್ಕೊಡತ್ತೀನಪ್ಪ ಅಂದ್ರೆ ಕಂಪ್ಯೂಟರ್ ಒಳಗಡೆ ಯಾವುದೇ ಸಾಫ್ಟ್ವೇರ್ ಇರಲಿ ಅದ್ರ ಒಳಗಡೆ ನಾವು ಯಾವ ತರ ಕನ್ನಡ ಟೈಪಿಂಗ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿಸ್ಕೊಡತ್ತೀನಿ. ಪ್ರತಿಯೊಂದು ಬೆಕ್ಕದ ಸಾಫ್ಟ್ವೇರ್ ಇರಲಿ ಅದ್ರ ಒಳಗೆ ನಾವು ಯಾವ ತರ ಕನ್ನಡ ಟೈಪಿಂಗ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗಡೆ ನಾನು ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಗಂಟೆ ಬರ್ತದೆ, ಅದಕ್ಕೂ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದ್ರೆ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರ್ತದೆ. ಯಾವಾಗ ನಾನು ಹೊಸ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ಗೆ ಏನಾಗ್ತದೆ ನೋಟಿಫಿಕೇಶನ್ ಬರ್ತದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಫ್ರೀಯಾಗಿ ಯಾರಿಗೂ ₹1 ಕೊಡಲಾರ್ದೆ ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಿಮಗೆ ಸಿಗುತ್ತೆ. ದಯವಿಟ್ಟು ತಪ್ಪಲಾರ್ದೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು. ನೋಡೋಣ ಇವತ್ತು ಯಾವ ತರ ನಾವು ಪ್ರತಿಯೊಂದು ಸಾಫ್ಟ್ವೇರ್ ಒಳಗೆ ಕನ್ನಡ ಟೈಪಿಂಗ್ ಮಾಡಬಹುದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ನೋಡೋಣ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಯಾವ ತರ ಟೈಪ್ ಮಾಡಬಹುದು ಅನ್ನೋದನ್ನ ನೋಡೋಣ. ನಾನೇನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಮಾಡ್ಕೋತಾ ಇದ್ದೀನಿ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಓಪನ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಏನಾದರೂ ಟೈಪ್ ಮಾಡಬೇಕಾಗಿದೆಯಾ, ಓಕೆ ಗುರು ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಒಳಗೆ ಬರ್ತಾ ಇದೆ. ನನ್ಗೇನಾಗಬೇಕಾಗಿದೆ ಇಲ್ಲಿ ಕನ್ನಡದ ಒಳಗೆ ಬರಿಬೇಕಾಗಿದೆ. ಅವಾಗ ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ ಇಲ್ಲಿಂದ. ಓಕೆ, ಅಕ್ಷರ ಸ್ವಲ್ಪ ದೊಡ್ಡ ಮಾಡಿದ್ರೆ ನಿಮಗೂ ಕೂಡ ಕ್ಲಿಯರ್. ಇಲ್ಲಿ ಏನೇ ಟೈಪ್ ಮಾಡಿದ್ರು ಕೂಡ ಗುರು 9x ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಒಳಗೆ ಬರ್ತಾ ಇದೆ. ಇದರ ಕೆಳಗಡೆ ನನ್ಗೆ ಕನ್ನಡದ ಒಳಗಡೆ ಟೈಪ್ ಮಾಡಬೇಕಾಗಿದೆ. ಅವಾಗ ಏನ್ ಮಾಡ್ಕೋಬಹುದು, ಕನ್ನಡದೊಳಗೆ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಸ್ಟಾರ್ಟ್ ಬಟನ್ ಒಳಗೆ ಹೋಗಿ ಇಲ್ಲಿಂದ ನುಡಿ ಅನ್ನೋದು ನಿಮ್ಮ ಕಂಪ್ಯೂಟರ್ ಒಳಗೆ ಇತ್ತು ಅಂದ್ರೆ ಅದನ್ನ ಓಪನ್ ಮಾಡ್ಕೋಬೇಕು. ಓಪನ್ ಆಗುತ್ತೆ. ನುಡಿ ಅನ್ನೋದು ಓಪನ್ ಆಗಿತ್ತು ಅಂದ್ರೆ ಮಾತ್ರ ನಾವು ಪ್ರತಿಯೊಂದು ಸಾಫ್ಟ್ವೇರ್ಗೆ ಕನ್ನಡದ ಒಳಗಡೆ ಟೈಪ್ ಮಾಡುವಂತ ಅವಕಾಶ ನಮಗೆ ಸಿಗುತ್ತೆ. ನೀವು ನುಡಿ ಓಪನ್ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡ ಅಕ್ಷರ ನಾವು ಯಾವ ಸಾಫ್ಟ್ವೇರ್ ಒಳಗೂ ಕೂಡ ಟೈಪ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ತರ ನುಡಿ ಕೆಳಗಡೆ ಟಾಸ್ಕ್ ಬಾರ್ ಒಳಗೆ ಓಪನ್ ಆದಾಗ ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ತಿದ್ದಾನೆ, ಇದ್ರ ಒಳಗೆ ಟೈಪ್ ಮಾಡೋದಲ್ಲ, ಇದನ್ನ ಏನ್ ಮಾಡ್ಕೋಬೇಕು, ನುಡಿ ಡೈರೆಕ್ಟ್ ಅಂತ ಬರುತ್ತೆ. ಆಯ್ಕೆ ಅಥವಾ ವಿನ್ಯಾಸ ಕಿಟಕಿ ಒಳಗೆ ನೋಡೋಣ, ಉಪಕರಣ ಒಳಗೆ ಸಿಗುತ್ತೆ. ಆ ಕಿಟಕಿ ಒಳಗೆ ಹೋಗಿ ನೇರ ನುಡಿ ಅನ್ನೋದು ಸಿಗುತ್ತೆ. ಆ ನೇರ ನುಡಿ ಮಾಡಿದ ನಂತರನೇ ನಾವು ಪ್ರತಿಯೊಂದು ಸಾಫ್ಟ್ವೇರ್ ಒಳಗೆ ಟೈಪ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ಇದನ್ನ ನೇರ ನುಡಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಎಂಟರ್, ಇವಾಗ ಟೈಪ್ ಮಾಡಿ ಇಲ್ಲಿಂದ ನೀವು ಅಕ್ಷರನ ನುಡಿ ತಗೋಬೇಕು. ಇವಾಗ ಟೈಪ್ ಮಾಡಿದ್ರೆ ಈ ತರ ಬರುತ್ತೆ ನೋಡಿ. ನಾನು ಟೈಪ್ ನುಡಿ ನೇರ ನುಡಿ ಮಾಡಿದ ನಂತರ ನೀವು ಟೈಪ್ ಮಾಡಿದ್ರೆ ಈ ತರ ಬರುತ್ತೆ. ನನಗೆ ಈ ತರ ಬರಬಾರ್ದು, ಕನ್ನಡದೊಳಗೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಒಣಜು ತಗೊಂಡು ನೀವೇನ್ ಮಾಡ್ಬೋದು, ಗುರು 9x ಅಂತ ಟೈಪ್ ಮಾಡ್ಬೋದು. ಕಾಣಿಸ್ತಾ ಇದೆಯಾ, ಗುರು 9x ಅಂತಾನು ಕೂಡ ಟೈಪ್ ಮಾಡಬಹುದು. ಹೌದಲ್ಲ, ಟೈಪ್ ಮಾಡಬಹುದು, ಗೊತ್ತಾಗ್ತದೆ. ಎಕ್ಸ್ ಅಂತಾನು ಕೂಡ ಟೈಪ್ ಮಾಡಬಹುದು. ಈ ತರ ನಾವೇನ್ ಮಾಡ್ತೀವಿ, ಕನ್ನಡದ ಒಳಗಡೆ ಪ್ರತಿಯೊಂದು ಸಾಫ್ಟ್ವೇರ್ ಒಳಗೂ ಕೂಡ ನುಡಿ ಡೈರೆಕ್ಟ್ ಅನ್ನ ಇಟ್ಕೊಂಡು ನೀವು ಯಾವುದೇ ಸಾಫ್ಟ್ವೇರ್ ಒಳಗೆ ಟೈಪ್ ಮಾಡಿದ್ರು ಕೂಡ ಬರುತ್ತೆ. ಸಪೋಸ್ ಎಕ್ಸೆಲ್ ಒಳಗಡೆ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಕೂಡ ನಾವೇನ್ ಮಾಡ್ಬೋದು, ಮೈಕ್ರೋಸಾಫ್ಟ್ ಆಫೀಸ್ ಒಳಗೆ ಹೋಗಿ ಎಕ್ಸೆಲ್ ಓಪನ್ ಮಾಡ್ಕೊಳ್ಳೋಣ. ಎಲ್ಲಿ ಕಾಣಿಸ್ತಾ ಇದೆ, ಎಕ್ಸೆಲ್ ಇಲ್ಲಿದೆ. ಎಕ್ಸೆಲ್ ಓಪನ್ ಮಾಡ್ಕೊಳ್ಳೋಣ. ಎಕ್ಸೆಲ್ ತುಂಬಾನಿದೆ. ಇದ್ರ ಒಳಗೂ ಕೂಡ ನೀವೇನ್ ಮಾಡ್ಬೋದು, ಅಕ್ಷರ ಇದು ಸ್ವಲ್ಪ ಕಾಲಮ್ ದೊಡ್ಡದು ಮಾಡ್ಕೊಳ್ಳೋಣ. ಮಾಡಿದ್ಮೇಲೆ ಅಕ್ಷರ ಸೈಜ್ ಕೂಡ ಸ್ವಲ್ಪ ದೊಡ್ಡದು ಅಂದ್ರೆ ನಿಮ್ಗೆ ಕ್ಲಿಯರಿಟಿ ಗೊತ್ತಾಗುತ್ತೆ. ಅದಾದ್ಮೇಲೆ ಇಲ್ಲಿಂದ ಒಣಜು ಅಂತೇಳಿ ಒಂದು ಕನ್ನಡ ಅಕ್ಷರನ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿಂದ ಒಣಜು ಅನ್ನೋ ತಗೊಂಡು ಇವಾಗ ಟೈಪ್ ಮಾಡಿ, ಗುರು ಅಂತ ಟೈಪ್ ಆಗಿರುತ್ತೆ. ಹೊರಗಡೆ ಕ್ಲಿಕ್ ಮಾಡಿ ಕರೆಕ್ಟ್ ಬಂದ್ಬಿಡ್ತದೆ. ಈ ತರ ನಾವು ನುಡಿ ಡೈರೆಕ್ಟ್ ಮಾಡಿ ಇಲ್ಲಿಂದ ಅಕ್ಷರನ ನುಡಿ ತಗೊಂಡು ಟೈಪ್ ಮಾಡ್ಬೋದು ಪ್ರತಿಯೊಂದು ಸಾಫ್ಟ್ವೇರ್ ಒಳಗಡೆ ಮತ್ತೆ ಪ್ರತಿಯೊಂದು ಅಪ್ಲಿಕೇಶನ್ ಒಳಗೆ. ಗೊತ್ತಾಗ್ತಿದೆಯಾ? ಸಪೋಸ್ ನಾವು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಕಾಲಮ್ಸ್ ಗಳನ್ನ ಹಾಕಿ ಟೈಪ್ ಮಾಡಬೇಕಾಗಿದೆಯಪ್ಪ ಅಂದ್ರೆ ಏನ್ ಮಾಡೋದು, ಬ್ಯಾಕ್ ಪೇಸ್ ಇದನ್ನ ತೆಗೆದ್ಬಿಡ್ತೀನಿ. ಕಾಲಮ್ಸ್ ಗಳನ್ನ ಯಾವ ತರ ನಾವು ಆಡ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ, ನೀವು ಏನ್ ಮಾಡ್ಬೋದು, ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಟೇಬಲ್ಸ್ ಅನ್ನೋದು ಸಿಗುತ್ತೆ. ಓಕೆ, ಈ ಟೇಬಲ್ಸ್ ಅನ್ನೋದು ಸಿಕ್ಕಿದಾಗ ನಿಮ್ಗೆ ಎಷ್ಟು ಮೇಲ್ಗಡೆ ಕಾಲಮ್ ಬೇಕೋ ಅಥವಾ ಟೇಬಲ್ಸ್ ಬೇಕೋ ಅದನ್ನ ನೀವೇನ್ ಮಾಡ್ಬೋದು, ಇದನ್ನ ಡಿಸೈನ್ ಮಾಡ್ಬೋದು. ಸರ್ ಇಷ್ಟು ದೊಡ್ಡ ಬರ್ತಾ ಇದೆಯಲ್ಲ ಅಂದ್ರೆ ಅಕ್ಷರ ಸೈಜ್ ಕೂಡ ಅಷ್ಟೇ ದೊಡ್ಡದಿದೆ, ಹಾಗಾಗಿ ಅಷ್ಟು ದೊಡ್ಡ ಬರುತ್ತೆ. ನೀವು ಅಕ್ಷರ ಸೈಜ್ ಕಡಿಮೆ ತಗೊಂಡಾಗ ಏನಾಗಿರುತ್ತೆ, ಕಮ್ ಒಳಗಡೆನೆ ಬರ್ತದೆ. 72 ಇರೋದು ಸ್ವಲ್ಪ 12 ತಗೊಂಡಾಗ ಏನಾಗಿರುತ್ತೆ, ಇವಾಗ ನಮ್ಗೆ ಟೇಬಲ್ ಕೂಡ ಸಣ್ಣದಾಗಿನೇ ಕೂಡ ಡಿಸೈನ್ ಆಗುತ್ತೆ. ನೀವು ಅಕ್ಷರ ಸೈಜ್ ಯಾವ ತರ ದೊಡ್ಡ ತಗೊಂಡಿರ್ತಾರೆ ಅಷ್ಟರ ಮಟ್ಟಿಗೆ ನಮ್ಗೆ ಏನಾಗಿರ್ತದೆ ಕಾಲಮ್ ಸೈಜ್ ಕೂಡ ಅಷ್ಟು ದೊಡ್ಡದಾಗಿರುತ್ತೆ. ನೋಡಿ ಇಲ್ಲಿ 4x3x1 3x1 ಅಂದ್ರೆ ಒಂದನೇ ಲೈನ್ ಒಳಗಡೆನೆ ಇಷ್ಟು ಕಾಲಮ್ ಬರ್ತಾ ಇದಾವೆ ನೋಡಿ. 1 2 3 4 ಈ ತರ ಬಾಕ್ಸಸ್ ಬಂತು. ಇದೇ ಕಂಟಿನ್ಯೂ ಕೆಳಗಡೆ ಬರಬೇಕಾಗಿತ್ತು ಅಂದ್ರೆ ಅವಾಗ ಲೇಔಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೋದು, ಇಲ್ಲಿ 4 ಆಪ್ಷನ್ಸ್ ಅನ್ನ ನೀವು ನೋಡ್ಬೋದು. ಕಾಣಿಸ್ತಾ ಇದೆಯಾ? ಇನ್ಸರ್ಟ್ ಬಿಲೋ ಅಂದಾಗ ಮೇಲ್ಗಡೆ ಬರುತ್ತೆ, ಇನ್ಸರ್ಟ್ ಅಬೋವ್ ಬಿಲೋ ಅಂದಾಗ ಕೆಳಗಡೆ ಬರುತ್ತೆ. ಅಬೋವ್ ಅಂದ್ರೆ ಮೇಲೆ, ಬಿಲೋ ಅಂದ್ರೆ ಕೆಳಗೆ ಬರುತ್ತೆ. ಇನ್ಸರ್ಟ್ ಲೆಫ್ಟ್ ಅಂದ್ರೆ ನೀವು ಇನ್ನು ಸೈಡ್ಗೆ ಇನ್ನೊಂದು ಕಾಲಮ್ ಅನ್ನ ತಗೋಬಹುದು. ಕಾಣಿಸ್ತಾ ಇದೆಯಾ? ಇನ್ನು ಜಾಸ್ತಿ ಒಳಗೆ ಬರುತ್ತೆ ನೋಡಿ. ಈ ಕಡೆ ಇನ್ನೊಂದು ಕಾಲಮ್ ತಗೋಬೇಕಾಗಿದೆ ಅಂದ್ರೆ ನೀವು ರೈಟ್ ಅಂತ ಹೇಳಿದಾಗ ಒಂದು ಕಾಲಮ್ ಈ ಕಡೆ ಜಾಸ್ತಿ ಆಗ್ಬಿಡುತ್ತೆ. ತಿಳಿತಾ ಇದೆಯಾ? ಈ ಕಡೆ ಬೇಕು ಅಂದ್ರೆ ಈ ಕಡೆ ಮಾಡ್ಕೋಬಹುದು, ಆ ಕಡೆ ಬೇಕು ಅಂದ್ರೆ ಈ ಕಡೆ ಮಾಡ್ಕೋಬಹುದು.
ಓಕೆ, ಈ ತರ ನಾವು ಮಾಡ್ಕೋಬಹುದು. ಸಪೋಸ್ ನನ್ನ ಕಡೆ ಒಳಗಡೆದು ಏನಾದರೂ ಇದು ಇಷ್ಟೇ ಡಿಲೀಟ್ ಆಗಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೋದು, ಸ್ಪ್ಲಿಟ್ ಟೇಬಲ್ ಅಂತ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಮೇಲ್ಗಡೆದ ಒಂದು ಕಾಲಮ್ ಮುಡ್ದು ಕೆಳಗಡೆ ಮತ್ತೆ ನಮ್ಗೆ ಸ್ಪ್ಲಿಟ್ ಆಗಿ ಬಂದಿರುತ್ತೆ. ಎಲ್ಲಿ ಲೇಔಟ್ ಒಳಗಡೆ ಹೋಗಿ ನೀವೇನ್ ಮಾಡ್ಬೋದು, ಈ ತರ ಬೇರೆ ಬೇರೆ ಕಾಲಮ್ಸ್ ಗಳನ್ನ ತಗೊಂಡು ಅದರಲ್ಲಿನೂ ಕೂಡ ಟೈಪ್ ಮಾಡ್ಬೋದು. ಇವ್ರೊಳಗೂ ಕೂಡ ನೀವೇನ್ ಮಾಡ್ಬೋದು, ಕನ್ನಡದ ಒಳಗಡೆ ಟೈಪ್ ಮಾಡ್ಬೋದು. ನೋಡಿ, ಗುರು ಮತ್ತೆ SL ನಂಬರ್ ಅಂತಾನು ಕೂಡ ಟೈಪ್ ಮಾಡ್ಬೋದು, ಹೆಸರು, ಈ ತರ ಟೈಪ್ ಮಾಡ್ಬೋದು. ಏನೇನ್ ಮಾಡ್ಬೇಕಾಗಿದೆ, ವರ್ಗ, ಮತ್ತೇನ್ ಟೈಪ್ ಮಾಡ್ಬೇಕಾಗಿದೆ ನಿಮ್ಗೆ, ವಿಷಯ. ಓಕೆ, ವಿಷಯ, ಈ ತರ ಪ್ರತಿಯೊಂದು ನೀವೇನ್ ಮಾಡ್ಬೋದು, ಇದ್ರೊಳಗಡೆ ಟೈಮ್ ಟೇಬಲ್ ಮಾಡ್ಕೋಬಹುದು, ಅಥವಾ ಯಾವ್ದಾದ್ರು ಒಂದು ಚಾರ್ಟ್ಸ್ ಗಳನ್ನ ನೀವು ರೆಡಿ ಮಾಡ್ಬೋದು. ತುಂಬಾ ಈಸಿ ಆಗಿರುತ್ತೆ. ಸಪೋಸ್ ಇದ್ರ ಕೆಳಗಡೆ ಕಂಟಿನ್ಯೂ ಬೇಕಾಗಿದೆ ಸರ್ ಅಂದ್ರೆ ಮತ್ತೆ ಲೇಔಟ್ ಒಳಗೆ ಹೋಗಿ ಇನ್ಸರ್ಟ್ ಬಿಲೋ ಅಂತ ಹೇಳ್ಬಿಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಟೇಬಲ್ಸ್ ಗಳನ್ನ ನಾವಿಲ್ಲಿ ಆಡ್ ಮಾಡ್ಕೊಂಡ್ಬಿಡ್ಬೋದು. ತಿಳಿತಾ ಇದೆಯಾ ನಾ ಹೇಳೋದು? ಸಪೋಸ್ ಇದ್ರ ಕೆಳಗಡೆ ಸರ್ ಈ ಟೇಬಲ್ ಎಲ್ಲ ಹಾಕಿದ್ದೀನಿ, ಇದು ಇನ್ನೂ ಸ್ವಲ್ಪ ಕೆಳಗೆ ಸರಿಸಬೇಕಲ್ಲ, ಅವಾಗ ಏನ್ ಮಾಡ್ಬೋದು, ಇಲ್ಲಿ ಒಂದು ಪಾಯಿಂಟ್ಸ್ ಇಟ್ಕೊಂಡು ಎಂಟರ್ ಮಾಡಿ ಕೆಳಗೆ ಬರುತ್ತೆ. ಓಕೆ, ಈ ತರ ಎಂಟರ್ ಮಾಡ್ಕೊಂಡ್ಬಿಟ್ರೆ ಸಾಕು, ಕೆಳಗಡೆ ಬಂದ್ಬಿಡ್ತದೆ. ಇದನ್ನ ಮೇಲೆ ಹಿಡಿದು ಕೆಳಗೆ ಜಗ್ಬಿಡ್ರಿ, ಬಂದ್ಬಿಡ್ತದೆ. ಇದು ಸ್ವಲ್ಪ ಮೇಲೆ ಬೇಕು ಅಂದ್ರೆ ಬ್ಯಾಕ್ ಪೇಜ್ ಫ್ರೆಶ್ ಮಾಡಿದ್ರೆ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಈ ಕಡೆ ನಮ್ಗೆ ಈ ತರ ಡಿಸೈನ್ ಆಗಿರುತ್ತೆ. ಇದಕ್ಕೆ ಒಂದು ಪೇಜ್ ಕಲರ್ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ತೋರಿಸ್ಕೊಡ್ತಾ ಇದೀನಿ ಯಾವ ತರ ಹಾಕ್ಬೋದು ಅಂತೇಳಿ. ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಕಲರ್ ಬೇಕಾಗಿತ್ತು ಅಂದ್ರೆ ಪೇಜ್ ಕಲರ್ ಮೇಲೆ ಹೋಗಿ ನಿಮ್ಗೆ ಯಾವ ತರ ಕಲರ್ಸ್ ಬೇಕಾಗಿದೆ ಆ ಪೇಜ್ಗೆ ನೀವು ಕಲರ್ಸ್ ಅನ್ನ ಅಪ್ಲೈ ಮಾಡ್ಬೋದು. ತುಂಬಾ ಈಸಿ ಆಗಿರುತ್ತೆ, ಯಾವುದೇ ರೀತಿಯಿಂದ ಡಿಫಿಕಲ್ಟ್ ಅನ್ನೋದು ಇರೋದಿಲ್ಲ. ಪೇಜ್ ಕಲರ್ ಮತ್ತೆ ಇದರ ಒಳಗಡೆ ಇಫೆಕ್ಟ್ ಒಳಗೆ ಹೋದಾಗ ಮತ್ತೆ ನಿಮ್ಗೆ ಈ ತರ ಬೇರೆ ಬೇರೆ ತರದ 2 ಕಲರ್ಸ್ ಮತ್ತೆ ಪ್ರೆಸೆಂಟ್ಸ್ ಅಂತ ಬರುತ್ತೆ. ಇದರಲ್ಲಿ ಈ ತರ ಹಲವಾರು ಕಲರ್ಸ್ ಗಳ ಒಳಗಡೆ ನಾವೇನ್ ಮಾಡ್ಬೋದು, ಪೇಜ್ ಅನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಕಾಣಿಸ್ತಾ ಇದೆಯಾ ಪೇಜ್ ಕಲರ್ ಒಳಗೆ? ನೆಕ್ಸ್ಟ್ ಇದು ವಾಟರ್ ಮಾರ್ಕ್ ಅನ್ನೋದು ಏನಿದೆಯಪ್ಪ ಅನ್ನೋದು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಓಕೆ, ಪೇಜ್ ಬಾರ್ಡರ್ ಯಾವ ತರ ತಗೊಳ್ಳೋದು, ನೆಕ್ಸ್ಟ್ ಇವೆಲ್ಲ ನಾವೇನ್ ಮಾಡ್ಬೋದು, ಪೇಜ್ ಬಾರ್ಡರ್ ಮತ್ತೆ ಈ ತರ ಟೈಪ್ ಮಾಡ್ಬೋದು ಕನ್ನಡದೊಳಗಡೆ. ಇಲ್ಲಿ ಸಪೋಸ್ ಸ್ಟೈಲ್ ಆಗಿ ನನಗೆ ಏನಾದ್ರು ಬರಿಬೇಕಾಗಿದೆ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ವರ್ಡ್ ಆರ್ಟ್ ಅನ್ನೋದು ಸಿಗುತ್ತೆ. ಆ ವರ್ಡ್ ಆರ್ಟ್ ಒಳಗೆ ಹೋಗಿ ಇಲ್ಲಿಂದ ಏನ್ ಮಾಡ್ಬೋದು, ನೀವು ಟೈಪ್ ಅನ್ನ ಮಾಡ್ಬೋದು. ಇಲ್ಲಿಂದ ನುಡಿ ತಗೊಳ್ಳಿ, ಕನ್ನಡದೊಳಗಡೆ ಬರಿಬೇಕಾಗಿತ್ತು ಅಂದ್ರೆ ಇಲ್ಲಿಂದನೂ ಕೂಡ ನೀವೇನ್ ಮಾಡ್ಬೋದು, ನುಡಿಯನ್ನೇ ತಗೋಬಿಡೋದು. ಗುರು 9X ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಗುರು 9 ಕಂಪ್ಯೂಟರ್ ಅಥವಾ ಗುರು 9 ಕರ್ನಾಟಕ, ನೀವು ಏನು ಟೈಪ್ ಮಾಡಬೇಕಾಗಿದೆ ಅದನ್ನ ಟೈಪ್ ಮಾಡ್ಬೋದು. ತಿಳಿತಾ ಇದೆಯಾ? ನಾನು ಕನ್ನಡದೊಳಗಡೆ ಗುರು ಅಂತ ಅಷ್ಟು ಇಟ್ಕೊಂಡು ಅದಾದ್ಮೇಲೆ ಇಂಗ್ಲೀಷ್ ಒಳಗೆ ಬರಿಬೇಕಾಗಿದೆ ಮುಂದೆ ತಂದ್ಕೊಳ್ಳೋಣ. ಅವಾಗ ಏನು ಮಾಡ್ತೀನಿ, ಯಾವುದಾದ್ರೂ ಇಂಗ್ಲೀಷ್ ತಗೊಂಡು ಈ ನುಡಿಯನ್ನ ಬಂದ್ ಮಾಡ್ಕೋಬೇಕು. ಇವಾಗ ನುಡಿ ಈ ಥರ ಓಪನ್ ಮಾಡಿದ್ರೆ ಬಂದ್ ಆದಂಗೆ ಅದು. ಇವಾಗ ನೀವೇನು ಮಾಡಿ, ಇಲ್ಲಿಂದ ಮೊದಲಿಗೆ ನುಡಿಯನ್ನ ತಗೊಳ್ಳಿ, ಅಕ್ಷರನ ಸೆಲೆಕ್ಟ್ ಆಗಲಿ. ಓಕೆ, ನೋಡಿ ಈ ತರ ಆಗ್ತಾ ಇಲ್ಲ. ನುಡಿ ಆಫ್ ಆಯ್ತು ಅಂದ್ರೆ ನಮ್ಗೆ ಇಲ್ಲಿ ಅಕ್ಷರ ಟೈಪ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅದು. ಅವಾಗ ನಾನು ಕನ್ನಡದೊಳಗಡೆ ಇಂಗ್ಲೀಷ್ ಒಳಗೆ ಬರಿಬೇಕಾಗಿತ್ತು ಅಂದ್ರೆ ಇಂಗ್ಲೀಷ್ ಒಳಗಡೆ ನೀವೇನ್ ಮಾಡ್ಬೋದು, ಬರ್ದು ಬಿಡ್ಬೋದು. ಎಲ್ಲಿಂದ ನೋಡಿ, ಇಂಗ್ಲೀಷ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಗತ್ತಾ? TION ಎಜುಕೇಶನ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಗೊತ್ತಾಗ್ತಿದೆ? ಕಂಪ್ಯೂಟರ್ ಎಜುಕೇಶನ್ ಎಜುಕೇಶನ್ ಅಂತ ಇದನ್ನ ಓಕೆ ಮಾಡ್ಕೊಂಡ್ಬಿಟ್ರೆ ಸಾಕು. ಈ ತರ ನಮ್ಗೆ ಇಲ್ಲಿ ಡಿಸೈನ್ಸ್ ಆಗಿ ಬಂದ್ಬಿಡುತ್ತೆ. ಇದನ್ನೇ ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂದ್ರೆ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಅದನ್ನ ಇನ್ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಮಾಡ್ಕೋಬೇಕು. ಇನ್ಫ್ರಂಟ್ ಆಫ್ ಟೆಕ್ಸ್ಟ್ ಅಂದಾಗ ಅದು ಫ್ರೀ ಆಗಿರುತ್ತೆ. ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಮೇಲ್ಗಡೆ ತಗೊಂಡೋಗಿ ಏನ್ ಮಾಡ್ಬೋದು, ಈ ತರ ನಡುವಿನ ಜಗ್ಗಿ ಈ ತರ ಜಗ್ ಬಿಟ್ರೆ ಸಾಕು, ಈ ತರ ಸ್ಟೈಲ್ ಒಳಗೂ ಕೂಡ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ಲ ಯಾವ ತರ ನಾವು ಕನ್ನಡ ಟೈಪಿಂಗ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಮತ್ತೆ ಟೇಬಲ್ಸ್ ಗಳು ಯಾವ ತರ ತಗೋಬಹುದು ಗೊತ್ತಾಯ್ತು. ಮತ್ತೆ ಈ ತರ ಸ್ಟೈಲ್ ಒಳಗಡೆ ನಾವು ಯಾವ ತರ ಚೇಂಜಸ್ ಮಾಡಬೇಕಾಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಈ ತರ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಮೊದಲು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಬರುತ್ತೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ಫ್ರೀ ಆಗಿ ಹಾಯಾಗಿ ಕಂಪ್ಯೂಟರ್ನ ಕಲಿಯುವಂತ ಅವಕಾಶ ನಿಮಗೆ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.